ಹಾಲಿಂದು ಪಾಪ ಅವರು ನಮ್ಮ ಡೆಪ್ಟಿ ಸಿ ಎಮ್ಮು ನನಗೇನು ಗೊತ್ತಿಲ್ವಂತೆ ಅವ್ರ ಅಣ್ಣನ ಕೇಳಿ ಅಂತ ಹೇಳ್ತಾರೆ. ಅವ್ರ ಅಣ್ಣನ ಕೇಳಿ ಅಂತ ಏನೇನು ಆಗ್ತಿದೆ ಅನ್ನೋದು ಗೊತ್ತು KMF-ಅಲ್ಲಿ. ಆ KMF ಯಾರಿಂದ ಉದ್ಧಾರ ಆಯಿತು? ಯಾವ ಪರಿಸ್ಥಿತಿ ಇತ್ತು 94-95? 13 ನಮ್ಮ ಜಿಲ್ಲಾ ಕೇಂದ್ರಗಳು ಹಾಲು ಉತ್ಪಾದಕರ ಕೇಂದ್ರ ಲಾಸಲ್ಲಿದ್ವು ಇಡೀ ರಾಜ್ಯದಲ್ಲಿ. ಆ ಲಾಸನ್ನು ಲಾಭದತ್ತ ತೆಗೆದುಕೊಂಡು ಹೋಗ್ಬೇಕಂತ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ KMF ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು. ಈಗೇನು ಎಲ್ಲರೂ ಮಾಡ್ತಾರೆ ಪಾಪ, ನೋಡ್ತಾ ಇದ್ದೀವಿ ಯಾವ ಅಗಲದೊರಡೆ ನಡೀತಿದೆ ಅಂತೇಳಿ. ಮುಂದಕ್ಕೆ ಇನ್ನು 2 ವರ್ಷದಲ್ಲಿ ಏನಾಗುತ್ತೆ ಕಾದು ನೋಡಿ. ಹೇಳ್ತಾರೆ ರೈತನು ಕೊಡ್ತಾರಂತೆ 4 ರೂಪಾಯಿನ. ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನಾಗುತ್ತೆ ಏನು ಭಾಳ ದಿನ ಕಾಯಬೇಕಾಗಿಲ್ಲ. ಆ ರೈತನಿಗೆ ಎಷ್ಟು ಕೊಡ್ತಾರೆ? ಗ್ರಾಹಕರ ಮೇಲೆ 4 ರೂಪಾಯಿ ಹಾಕಿ ಈಗ ಸರಿಯಪ್ಪ ಹಾಲಿಂದೇನೋ ಕೊಡ್ತೀರಿ ಹೇಳ್ಕೊಂಡಿದ್ದೀರಿ, ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡೋದ. ಮೊಸರಿಗೆ 4 ರೂಪಾಯಿ ಮಾಡಿದ್ದೀರಲ್ಲ, ಮೊಸರು ದುಡ್ಡು ಯಾರಿಗೆ ಕೊಡ್ತೀರಿ? ಹಾಂ, ಯಾರಿಗೆ ಕೊಡ್ತಾರೆ?